in its subject. See, have you seen the billionaires? Do you heard of this name? Yes. Where math subject alva billionaire million ಅನ್ನೋದನ್ನ ನೀವು ಮ್ಯಾಥ್ಸ್ ಅಲ್ಲಿ ಕೇಳಿರ್ತೀರಾ ಅಲ್ವಾ? ಹಾಗಾದ್ರೆ ಮಿಲಿಯನೇರ್ ಅಂದ್ರೆ ಏನು ಗೊತ್ತಾ? A person who has a wealth estimated in a more or ಏನು ಅವರಿಗೆ ಅದಕ್ಕಿಂತ ಜಾಸ್ತಿ ಮಿಲಿಯನ್ ಆಗಿರೋದಕ್ಕೆ ಅವರಿಗೆ ವೆಲ್ತ್ ಅಂದ್ರೆ ಅವರ ಹಣಕಾಸು ಆಗಿರ್ಬೋದು ಅಥವಾ ಅವರ ಲಕ್ಸುರಿಯಸ್ ಲೈಫ್ ಏನಿರುತ್ತೆ ಎಸ್ಟಿಮೇಟೆಡ್ ಲೆವೆಲ್ಗಿಂತ ಇರೋದಕ್ಕಿಂತ ಜಾಸ್ತಿ ಇರುತ್ತೆ ಅಲ್ವಾ? ಹಾಗಾದ್ರೆ ಅವ್ರು ಇರೋದಕ್ಕಿಂತ ಜಾಸ್ತಿ ಮೋರ್ ಆಗಿದ್ರೆ ಅವ್ರನ್ನ ಏನಂತ ಕರಿತೀವಿ? ಮಿಲಿಯನೇರ್ ಅಂತ ಕರಿತೀವಿ ಅಲ್ವಾ? ಸೊ ಹಿಯರ್ you have the one lesson. That lesson name is an unlucky millionaire. ಅಂದ್ರೆ ಒಬ್ಬ ಏನು ದುರಾದೃಷ್ಟ ಅಲ್ವಾ? ಅನ್ಲಕ್ ಅಂದ್ರೆ ಅದೃಷ್ಟ ಇರೋದು ಅಂತ ಹೇಳ್ತೀವಿ ಅಲ್ವಾ? ಅನ್ಲಕ್ಕಿ ಅಂತ ಲಕ್ಕಿ ಪರ್ಸನ್ಸ್ ಅಂತ ಕರಿತೀವಿ ಗೊತ್ತಲ್ವಾ ನಿಮಗೆ? ಲಕ್ಕಿ ಪರ್ಸನ್ಸ್ ಅಂದ್ರೆ ಅದೃಷ್ಟವಂತರು ಅಂತ. ಹಾಗೆ ಅನ್ಲಕ್ ಅಂದ್ರೆ ದುರಾದೃಷ್ಟ ಅಂತ ಕರಿತೀವಿ. ಇಲ್ಲಿ ಒಬ್ಬ ದುರಾದೃಷ್ಟವಂತ ಮಿಲಿಯನೇರ್ ಅಂತ ಒಬ್ನು ಇರ್ತಾನೆ, ಶ್ರೀಮಂತ ಇರ್ತಾನೆ, ಬಟ್ ಅವನಿಗೆ ಅದೃಷ್ಟನೇ ಇರಲ್ಲ. ಸೊ in this lesson what is the millionaire's life? Let's see. Okay, come see which lesson? An unlucky millionaire. Long ago there was an honest, good-hearted young man called Pegu who lived in a village in northeast India. Who is that good-hearted and ಹಾನೆಸ್ಟ್ ಪರ್ಸನ್? ಯಂಗ್ ಪರ್ಸನ್ ಅವನು. ಯಾರು? ಗುಡ್ ಹಾರ್ಟ್ ಇರುತ್ತೆ ಅವನಿಗೆ, ಮತ್ತೆ ಏನಿರುತ್ತೆ ಹಾನೆಸ್ಟ್ ಆಗಿ ಇರ್ತಾನೆ. ಅವನ ಹೆಸರು ಪೆಗು. ಹಿ ಕಾಲ್ಡ್ ಆಸ್ ಅ ಪೆಗು. ಓಕೆ, he lived in a northeast India. ಓಕೆ, ಎಲ್ಲಿರ್ತಾನೆ? ನಾರ್ತ್ ಈಸ್ಟ್ ಇಂಡಿಯಾ ಅಂದ್ರೆ ಭಾರತದ ಉತ್ತರ ಭಾಗದ ಪೂರ್ವದಲ್ಲಿ. ಓಕೆ, ಅಲ್ಲಿ ನಾರ್ತ್ ಈಸ್ಟ್ ಅಂತ ಕರಿತೀವಿ. ಈ ಕಡೆ ಅಸ್ಸಾಂ ಹಾಗೆ ಉತ್ತರಾಖಂಡ್, ಬಿಹಾರ್ ಆ ಪಾರ್ಟ್ಸ್ ಎಲ್ಲ ಬರುತ್ತಲ್ಲ ಮ್ಯಾಪ್ ಅಲ್ಲಿ. ಮ್ಯಾಪ್ ನೋಡಿದಿರಲ್ವಾ? ಆ ಪಾರ್ಟ್ಸ್ಗೆ ಏನಂತೀವಿ? ನಾರ್ತ್ ಈಸ್ಟ್ ಅಂತ ಕರಿತೀವಿ. ಓಕೆ, he worked from morning till night but remained poor. He thought he was unlucky. One day he prayed to the goddess of mercy. ಏನಾಯ್ತು? he worked from morning till night. ಏನು ಬೆಳಗ್ಗೆಯಿಂದ ರಾತ್ರಿವರೆಗೂ ಇವರು ವರ್ಕ್ ಮಾಡ್ತಾ ಇದ್ರು. ಬಟ್ he remained poor. as a poor. he worked as morning till night but he remained as a poor. That's why he thought he was a ಅನ್ಲಕ್ಕಿ. ಯಾಕೆ ಅನ್ಲಕ್ಕಿ ಅನ್ಕೊಂಡ್ರು? ನಾನು ಬೆಳಗ್ಗೆಯಿಂದ ನೈಟ್ ವರೆಗೂ ವರ್ಕ್ ಮಾಡ್ತಾನೆ ಇರ್ತೀನಿ, ಬಟ್ ಆದ್ರೆ ನಾನು ಪೂರ್ ಆಗಿದ್ದೀನಿ, ಬಡವಾಗಿದ್ದೀನಿ, ಅದಕ್ಕೆ ನನಗೆ ಲಕ್ಕೇ ಇಲ್ಲ ಅಂತ ಅನ್ಕೊಂಡ್ರು. ಒನ್ ಡೇ ಹಿ ಪ್ರೇಡ್ ಟು ದ ಗಾಡೆಸ್ ಆಫ್ ಮರ್ಸಿ. ಯಾವ ಗಾಡಿಗೆ? ಗಾಡೆಸ್ ಆಫ್ ಮರ್ಸಿ. ಓಕೆ, ಗಾಡೆಸ್ ಆಫ್ ಮರ್ಸಿಗೆ ಏನ್ ಮಾಡಿದ್ರು ಇವರು? ಪ್ರೇ ಮಾಡಿದ್ರು. ಓಕೆ, ಮರ್ಸಿ ಮೀನ್ಸ್ ಫರ್ಗಿವ್ನೆಸ್, ಕಂಪ್ಯಾಷನ್ ಆರ್ ಫರ್ಗಿವ್ನೆಸ್ ಅಂದ್ರೆ ದೇವರು, ಅದು ಒಂದು ರೀತಿಯ ಒಂದು ದೇವತೆ ಇದ್ದ ಹಾಗೆ ಮರ್ಸಿ ಅನ್ನೋದು. ಓಕೆ, ಪೆಗು ಹೇಳ್ತಾರೆ, ಹೋಲಿ ಗಾಡೆಸ್, ಐ ಹ್ಯಾವ್ ನಥಿಂಗ್ ಲೆಫ್ಟ್ ವಿತ್ ಮೀ. ಐ ಜಸ್ಟ್ ಡು ನಾಟ್ ಸಕ್ಸೀಡ್ ಅಟ್ ವಾಟ್ ಎವರ್ ಐ ಡೂ. ಐ ಹ್ಯಾವ್ ನೆವರ್ ಡನ್ ಎನಿಥಿಂಗ್ ರಾಂಗ್. ಐ ಪ್ರೇ ಟು ಯು ಟು ಪ್ಲೀಸ್ ಹೆಲ್ಪ್ ಮೀ ಅಂಡ್ ಮೇಕ್ ಮೈ ಫ್ಯೂಚರ್ ಬೆಟರ್ ಅಂತ ಕೇಳ್ತಾರೆ. ಏನ್ ಮಾಡ್ತಾರೆ? ಹೋಲಿ ಗಾಡೆಸ್ ಅಂದ್ರೆ ಪವಿತ್ರವಾದ ದೇವತೆ. ಐ ಹ್ಯಾವ್ ನಥಿಂಗ್ ಲೆಫ್ಟ್ ವಿತ್ ಮೀ. ಐ ಡೋಂಟ್ ಹ್ಯಾವ್ ಎನಿಥಿಂಗ್ ಫ್ರಮ್ ಮೈ ಸೆಲ್ಫ್. ಐ ಹ್ಯಾವ್ ನಥಿಂಗ್ ಲೆಫ್ಟ್ ಮೀ ಅಂದ್ರೆ ನನ್ನ ಜೊತೆಗೆ ಏನೂ ಇಲ್ಲ. ಐ ಜಸ್ಟ್ ಡು ನಾಟ್ ಸಕ್ಸೀಡ್ ಅಟ್ ವಾಟ್ ಎವರ್ ಐ ಡೂ. ವಾಟ್ ಎವರ್ ಐ ವಾಂಟ್ ಟು ಡೂ ಐ ಆಮ್ ನಾಟ್ ಸಕ್ಸೀಡ್. ಐ ಆಮ್ ಆಲ್ವೇಸ್ ಫೇಲ್ಯೂರ್. ಓಕೆ, ದಟ್ಸ್ ವೈ ಐ ಹ್ಯಾವ್ ನೆವರ್ ಡನ್ ಎನಿಥಿಂಗ್ ರಾಂಗ್. ಬಟ್ ಐ ಹ್ಯಾವ್ ನೆವರ್ ಡನ್ ಎನಿಥಿಂಗ್ ರಾಂಗ್ ಬಟ್ ಐ ಆಮ್ ಪೂರ್. I pray to you to please help me and make my future better. ಅಂದ್ರೆ ನಾನು ಇಲ್ಲಿವರೆಗೂ ಯಾವುದೇ ತಪ್ಪು ಕೆಲಸಗಳನ್ನ ಮಾಡಿಲ್ಲ, ಆದರೂ ಕೂಡ ನಾನು ತುಂಬಾ ಪೂರ್ ಆಗಿದ್ದೀನಿ, ನನಗೆ ಲಕ್ ಇಲ್ಲ, ಪ್ಲೀಸ್ ಮೇಕ್ ಮೈ ಫ್ಯೂಚರ್ ಬೆಟರ್ ಅಂತ ಕೇಳಿದ್ರು. ಅಂದ್ರೆ ನನ್ನ ಭವಿಷ್ಯವನ್ನ ಏನ್ ಮಾಡು, ಬೆಟರ್ ಆಗಿರೋದಕ್ಕೆ ಅವಕಾಶ ಮಾಡಿಕೊಡು
ಕೊಡು ಗಾಡೆಸ್ ಆಫ್ ಮರ್ಸಿ ಅಂತ ಬೇಡ್ಕೊಂತ ಇದ್ದಾನೆ. Thus saying, he fasted all day and did not leave the temple. He saying like this, and he stays in that temple only. He never go to outside because, and he fasted also. He doing fasted also. When it became dark, when the goddess of mercy appeared in front of him. What happened there? The goddess of mercy appeared in front of him. ಅಂದ್ರೆ ಅವನ ಮುಂದೆ ಯಾರು ಬಂದ್ರು ಗಾಡೆಸ್ ಆಫ್ ಮರ್ಸಿ ಬಂದ್ರು. ಅವಾಗ ಏನಾಯ್ತು, ಅಲ್ಲೆಲ್ಲ ಡಾರ್ಕ್ ಆಗಿ ಬಂತು. ನೀವು ಫಿಲ್ಮಲ್ಲೆಲ್ಲ ನೋಡಿರ್ತೀರಲ್ಲ, ಹ್ಯಾವ್ ಯು ಸೀನ್ ದ ಫಿಲ್ಮ್ಸ್? ಎಸ್. ಇವಾಗ ಫಾರ್ ಎಕ್ಸಾಂಪಲ್, ಇಫ್ ಯು ರಿಮೆಂಬರ್ ದಟ್ ಕವಿರತ್ನ ಕಾಳಿದಾಸ ಫಿಲ್ಮ್, ದೇರ್ ಆಲ್ಸೋ ಎ ಒನ್ ಗೈ ಅಲ್ವಾ. ಅಲ್ಲಿ ಏನಾಗಿರ್ತಾರೆ, ಒಬ್ರು ಡಾಕ್ಟರ್ ರಾಜ್ಕುಮಾರ್ ಅವರು ಒಂದು ಪಾತ್ರ ಮಾಡಬೇಕಾದ್ರೆ ಅವರಿಗೆ ಏನು ಬರ್ತಾ ಇರಲ್ಲ ಅಲ್ವಾ. ಸೊ ಆವಾಗ ಒಂದು ದೇವರ ಹತ್ರ ಬಿಟ್ಟು ಹೋದಾಗ ಏನಾಗ್ತಿರ್ತಾರೋ ತುಂಬ ದಡ್ಡ ಆಗಿರ್ತಾರೆ ಅಲ್ವಾ. ಆಗ ಏನಾಯಿತು, ದೇವತೆ ಪ್ರತ್ಯಕ್ಷ ಆಗ್ತಾರೆ ಅಲ್ವಾ. ಆವಾಗ ಆ ಥರನೇ ಇಲ್ಲೂ ಕೂಡ ಏನಾಯಿತು, ಗಾಡೆಸ್ ಆಫ್ ಮರ್ಸಿ ಕಮ್ ಟು ಅಪಿಯರ್ಡ್ ಇನ್ ಫ್ರಂಟ್ ಆಫ್ ದ ಪೆಗು. ಗಾಡೆಸ್ ಆಫ್ ಮರ್ಸಿ ಟೆಲ್ಸ್, ಏನು ಹೇಳ್ತಿದ್ದಾರೆ, ವೆನ್ ಯು ಲೀವ್ ದಿಸ್ ಟೆಂಪಲ್ ಯು ವಿಲ್ ಫಾಲ್ ಡೌನ್ ಆ್ಯಂಡ್ ಕ್ಯಾಚ್ ಸಮಥಿಂಗ್. ಅಂದರೆ ನೀನು ಈಗ ಇಲ್ಲಿಂದ ಹೋದ ತಕ್ಷಣ ನಿನಗೆ ಏನು ಸಿಗುತ್ತೆ, ಏನೋ ಒಂದು ಸಿಗುತ್ತೆ, ನೀನು ಅದನ್ನು ಕ್ಯಾಚ್ ಮಾಡು. ಯು ಕ್ಯಾಚ್ ಸಮಥಿಂಗ್ ಅಂತ ಹೇಳಿದರು. ಯು ಶುಡ್ ಟ್ರಾವೆಲ್ ಇನ್ ದ ವೆಸ್ಟ್ ಡೈರೆಕ್ಷನ್ ವಿತ್ ಇಟ್ ನೋ ಮ್ಯಾಟರ್ ವಾಟ್. ದಿಸ್ ಈಸ್ ಆಲ್ ಐ ವಿಲ್ ಟೆಲ್ ಯು, ದ ರೆಸ್ಟ್ ಈಸ್ ಅಪ್ ಟು ಯು. ಏನು ಹೇಳಿದರು, ವೆನ್ ಯು ಲೀವ್ ದಿಸ್ ಟೆಂಪಲ್ ಯು ವಿಲ್ ಫಾಲ್ ಡೌನ್ ಆ್ಯಂಡ್ ಕ್ಯಾಚ್ ಸಮಥಿಂಗ್, ಯು ಹೋಲ್ಡ್ ದಟ್ ಆ್ಯಂಡ್ ಯು ಕ್ಯಾರಿ ದಟ್ ಒನ್. ಯು ಶುಡ್ ಟ್ರಾವೆಲ್ ಇನ್ ದ ವೆಸ್ಟ್ ಡೈರೆಕ್ಷನ್. ವಿಚ್ ಡೈರೆಕ್ಷನ್? ವೆಸ್ಟ್ ಅಂದರೆ ಪಶ್ಚಿಮದ ಕಡೆಗೆ ನೀನು ಹೋಗು. ಈ ಪೂರ್ವದಲ್ಲಿ ಇದ್ರಲ್ವಾರು ನಾರ್ತ್ ಈಸ್ಟಲ್ಲಿ, ಸೊ ಅಲ್ಲಿಂದ ಏನು ಮಾಡು, ನೀನು ವೆಸ್ಟ್ ಕಡೆಗೆ ಪಶ್ಚಿಮದ ಕಡೆಗೆ ಹೋಗು. ನೋ ಮ್ಯಾಟರ್ ವಾಟ್, ದಿಸ್ ಇಸ್ ಆಲ್ ಐ ವಿಲ್ ಟೆಲ್ ಯು, ದಿಸ್ ದ ರೆಸ್ಟ್ ಈಸ್ ಅಪ್ ಟು ಯು. ಅಂದರೆ ನಿನಗೆ ಬಿಟ್ಟಿದ್ದು, ನೀನು ಹೇಗೆ ಕಾಪಾಡ್ಕೊಳ್ತೀಯಾ ಅಂತ ಹೇಳಿದರು. Pegu did not really understand what she meant, but he decided to act on it nevertheless. He thanked the goddess profusely. On leaving the temple, he fell down and caught something. ಏನು ಮಾಡಿದ್ರು, Pegu didn't understand what mercy, goddess of mercy says, but he decided to act on it nevertheless. But ಇವು ಏನು ಮಾಡಿದ್ರು ಅರ್ಥ ಆಗಲಿಲ್ಲ, ಬಟ್ ಅದನ್ನು ಅಕ್ಸೆಪ್ಟ್ ಮಾಡಿಕೊಂಡು ಹೋಗೋದಕ್ಕೆ ಸ್ಟಾರ್ಟ್ ಮಾಡಿದರು. He thanked the goddess profusely means exclusively. Okay, on leaving the temple he fell down and caught something. ಅಂದ್ರೆ ಇವರು ಬಿದ್ರು, ಬಿದ್ದ ತಕ್ಷಣ ಅವರಿಗೆ ಏನೋ ಒಂದು ಸಿಕ್ತು. ಓಕೆ, ಸಿಕ್ಕ ಮೇಲೆ ಪೆಗು, what is this? A straw. What can a straw do? But I must believe in the goddess and what she said. ಅವರಿಗೆ ಏನು ಸಿಕ್ತು? ಸ್ಟ್ರಾ ಸಿಕ್ತು. ಓಕೆ, ಗಾಡೆಸ್ ಆಫ್ ಮರ್ಸಿ ಬಿದ್ದ ತಕ್ಷಣ ನಿಮಗೆ ಏನೋ ಸಿಗುತ್ತೆ ಅಂತ ಹೇಳಿದ್ರಲ್ಲ, ದಟ್ ಒನ್ ಸ್ಟ್ರಾ. He tells that what can a straw do? But he believed that goddess of mercy and he hold that. So he walked towards west with the straw. Where? West ಕಡೆ ಹೋದ್ರು. Soon it became night. A firefly flew to him. Firefly ಅಂದರೆ ಸ್ಮಾಲ್ ಇನ್ಸೆಕ್ಟ್ಸ್. ಓಕೆ, ಫ್ಲಾಶಿಂಗ್ ಲೈಟ್ ವೆನ್ ಇಟ್ ಫ್ಲೈಸ್. ಮಿಂಚುಗಳು ಅಂತ ಕನ್ನಡದಲ್ಲಿ ಕರಿತೀವಲ್ವಾ, ಮಿಂಚ್ಕೊಂಡು ಅದಕ್ಕೆ ಬೆಳಕು, ಅದರಲ್ಲಿ ಲೈಟ್ ಬರ್ತಾ ಇರುತ್ತೆ. ಸೊ ಅದಕ್ಕೆ ಫೈರ್ಫ್ಲೈ ಅಂತ ಕರಿತೀವಿ. ಫೈರ್ಫ್ಲೈ ಫ್ಲೂ ಟು ಹಿಮ್. ಹಿ ಕಾಟ್ ಆ್ಯಂಡ್ ಟೈಡ್ ಇಟ್ ಆನ್ ದ ಟಾಪ್ ಆಫ್ ದ ಸ್ಟ್ರಾ ಆ್ಯಂಡ್ ವಾಕ್ಡ್ ಅಗೇನ್. ಏನು ಮಾಡಿದವನು, ಅದು ಹಗಲೆಲ್ಲ ಮುಂದೆ ಬಂದಿದ್ದಕ್ಕೆ ನೈಟ್ ಆಗಿತ್ತಲ್ಲ, ಬೆಳಕು ಕಾಣಲಿ ಅಂತ ಅದನ್ನು ಆ ಸ್ಟ್ರಾಗೆ ಕಟ್ಕೊಂಡು ಹೋದರು. When he arrived in a town, a mother was trying to stop her baby from crying. He decided to help. When he arrived in the town, ಅಂದರೆ ಇವರು ಟೌನಲ್ಲಿ ಹೋಗಬೇಕಾದ್ರೆ a mother was trying to stop her baby from crying. There was a mother and a baby. She has the baby and that baby was crying. That's why he go to help that small mother. Okay, what happened in the next? What happened to him? We will see the next class. Are you understand this class? Yes. ಏನಾಯಿತು, ಇಲ್ಲಿ ನಮಗೆ ಒಬ್ಬ ಮಿಲಿಯನೇರ್ ಇರ್ತಾನೆ, ಮೀನ್ಸ್ ಅನ್ಲಕ್ಕಿ ಮಿಲಿಯನೇರ್. ಅವ್ರು ಇನ್ನೂ ಮಿಲಿಯನೇರ್ ಆಗಿಲ್ಲ. ಫಸ್ಟ್ಗೆ ಗುಡ್ ಹಾರ್ಟೆಡ್, ಕೈಂಡ್ ಹಾರ್ಟೆಡ್ ಆಗಿ ಹಾನೆಸ್ಟ್ ಆಗಿರುವಂಥ ಒಬ್ಬ ಯಂಗ್ ಮ್ಯಾನ್ ಇರ್ತಾನೆ. ಅವನ ಹೆಸರು ಪೆಗು ಅಲ್ವಾ. ಹಿ ಕಾಲ್ಡ್ ಅಸ್ ಪೆಗು ಆ್ಯಂಡ್ ಹಿ ಲಿವ್ಡ್ ಇನ್ ಎ ವಿಲೇಜ್ ನಾರ್ತ್ ಈಸ್ಟ್ ಇನ್ ಇಂಡಿಯಾ. ಆ್ಯಂಡ್
worked morning to till morning and till night, but he remained as a poor. That's why he prayed as praying for goddess of mercy. Then the goddess of mercy appeared in front of him, and also she gives the hint to him, and when he leave the temple he got something. He fell down and he got something, so he catch it, and also, after that one is which one, straw, and he take that straw and he goes to west. He believe that goddess of mercy. Okay, next he tied the straw to which one, firefly alva. Firefly na tanna straw ge katkondu munde a baby was crying, then baby is crying, he go to help that baby's mother. Okay, see, and also here I'll introduce a dictionary skills. Do you know the dictionary skills? Do you have the dictionary? ನಿಮಗೆ ಗೊತ್ತಾಗಲಿಲ್ಲ ಅಂತಂದ್ರೆ ನೀವೇನು ಮಾಡ್ತೀರಾ, ಫಸ್ಟ್ ನೋಡೋದು ಡಿಕ್ಷನರಿ ಅಲ್ವಾ. ಎಲ್ಲರೂ ಕೂಡ ಪಾಕೆಟ್ ಡಿಕ್ಷನರಿನ ಇಟ್ಕೊಂಡಿರಬೇಕು ಯಾವಾಗಲೂ. ಇವಾಗ ಮೊಬೈಲ್ ಇದೆ, ಮೊಬೈಲಲ್ಲಿ ಸರ್ಚ್ ಮಾಡ್ತೀವಿ, ಬಟ್ ಯು ಹ್ಯಾವ್ ಡಿಕ್ಷನರಿ. ದಟ್ ಈಸ್ ದ ಗುಡ್ ಥಿಂಗ್ ಇನ್ ಅವರ್ ಲೈಫ್. ಓಕೆ, ಸೊ ಏನು ಡಿಕ್ಷನರಿ ಸ್ಕಿಲ್ಸ್ ಅಂದರೆ ಏನು? Which one? Dictionary skills. A dictionary is a book that contains words arranged in a alphabetical order. ಅಲ್ವಾ? ಎಸ್ ಅಲ್ವಾ? ಏನಿರುತ್ತೆ ಅದರಲ್ಲಿ? ಆಲ್ಫಾಬೆಟಿಕಲ್ ಆರ್ಡರ್ ಅಲ್ಲಿ A to Z ಆರ್ಡರ್ ಅಲ್ಲಿ ಏನಿರುತ್ತೆ, ವರ್ಡ್ಸ್ ಅರೇಂಜ್ ಆಗಿರುತ್ತೆ. ಇಟ್ ಕಂಟೈನ್ಸ್ ಎ ವರ್ಡ್ಸ್ ಅರೇಂಜ್ಡ್ ಇನ್ ಆಲ್ಫಾಬೆಟಿಕಲ್ ಆರ್ಡರ್. ದಿಸ್ ಅರೇಂಜ್ಮೆಂಟ್ ವಾಸ್ ವರ್ಡ್ಸ್ ಮೇಕ್ಸ್ ಇಟ್ಸ್ ಈಸಿ ಫಾರ್ ದ ಯೂಸರ್ ಟು ಸ್ಪಾಟ್ ದ ವರ್ಡ್. ಅಲ್ವಾ? ನಮಗೆ ಅದು ಅರೇಂಜ್ ಮಾಡಿರೋದ್ರಿಂದ ಏನಾಗುತ್ತೆ, ನಮಗೆ ಬೇಗನೆ ವರ್ಡ್ಸ್ಗಳು ಫೈಂಡ್ ಔಟ್ ಮಾಡೋದಕ್ಕೆ ಈಸಿ ಆಗುತ್ತೆ, ಮತ್ತು ಮೀನಿಂಗ್ ಕೂಡ ನಮಗೆ ಗೊತ್ತಾಗುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ಅರೇಂಜ್ ನಿಮ್ಮ ಬುಕ್ಕಲ್ಲಿ ಕೊಟ್ಟಿದ್ದಾರೆ, ಎ ಡಿಕ್ಷನರಿ spells a word correctly, explains the pronunciation of a word, lists different meanings of a word, and tells us the plurals of nouns, informs whether a noun is countable or uncountable. ಇದೆಲ್ಲ ನಮಗೆ ಎಲ್ಲಿಂದ ಸಿಗುತ್ತೆ? ಡಿಕ್ಷನರಿ. ಓಕೆ, ನೋಡಿ ನಿಮ್ಮ ಬುಕ್ಕಲ್ಲಿ ಇಲ್ಲಿ ಅರೇಂಜ್ ದೀಸ್ ವರ್ಡ್ಸ್ ಇನ್ ಆಲ್ಫಾಬೆಟಿಕಲ್ ಆರ್ಡರ್, ದೆನ್ ರೆಫರ್ ಎ ಡಿಕ್ಷನರಿ ಆ್ಯಂಡ್ ಫೈಂಡ್ ದೇ ಮೀನಿಂಗ್ ಅಂತ ಇದೆ. ಓಕೆ, ಅದರಲ್ಲಿ ವರ್ಡ್ಸ್ ಕೊಟ್ಟಿದ್ದಾರೆ. ಏನಿದೆ? ವರ್ಡ್ಸ್ ಮತ್ತೆ ಆರ್ಡರ್ಸ್. ನಾವು ಹೇಗೆ ಡಿಕ್ಷನರಿ ವರ್ಡ್ಸ್ನ ಆರ್ಡರ್ ಮಾಡೋದು ಅಂತ ಹೇಳ್ಕೊಡ್ತೀನಿ ನೋಡಿ. ಅನ್ಲಕ್ಕಿ, ಸಕ್ಸೀಡ್, ಸಫರಿಂಗ್, ಮಿಲಿಯನೇರ್, ಸೆಟಲ್ಡ್. ಸಿ, ಇಲ್ಲಿ ಇದು ಜಂಬಲ್ಡ್ ಆಗಿದೆ, ಅಂದ್ರೆ ಆರ್ಡರ್ ವೈಸ್ ಇಲ್ಲ. ಸೊ ನೀವೇನ್ ಮಾಡಬೇಕು, ಫಸ್ಟ್ ಇದರಲ್ಲಿ ಫಸ್ಟ್ ಲೆಟರ್ನ ನೋಡಬೇಕು. ಡಿಕ್ಷನರಿ ಅಂದ್ರೆ ಏನು? ವರ್ಡ್ ಯಾವ ತರ ಇರಬೇಕು? ಆರ್ಡರ್ ವೈಸ್ ಇರಬೇಕು, A to Z ಆರ್ಡರ್ ವೈಸ್. ಓಕೆ, ಇಲ್ಲಿ ನೋಡಿ, ಫಸ್ಟ್ ಯಾವ ಲೆಟರ್ ಬರುತ್ತೆ? ಯು ಬರುತ್ತಾ? ಎಸ್ ಬರುತ್ತಾ? ಎಸ್ ಬರುತ್ತಾ? ಎಸ್ ಬರುತ್ತಾ? ನೋ, ಎಂ ತಾನೇ ಬರೋದು. ಫಸ್ಟ್ ಅವಾಗ ಏನ್ ಮಾಡಬೇಕು? ಮಿಲಿಯನೇರ್ ಅನ್ನೋದನ್ನ ಆರ್ಡರ್ ವೈಸ್ ಬರಬೇಕಾದ್ರೆ ಮಿಲಿಯನೇರ್ ಫಸ್ಟ್ ಬರಿಬೇಕು. ಓಕೆ, ನೆಕ್ಸ್ಟ್ ಯಾವ್ದಿದೆ? ಎಸ್. ಎಸ್ ಅಲ್ಲಿ ಎಸ್ ಆದ್ಮೇಲೆ ತಾನೇ ಯು ಬರೋದು. ನೆಕ್ಸ್ಟ್ ಎಸ್, ಬಟ್ ಇಲ್ಲಿ ಎರಡು ಯು ಇದೆ, ಇಲ್ಲಿ ಎನ್ ಇದೆ, ಇಲ್ಲಿ ಇ ಇದೆ. ಸೆಕೆಂಡ್ ವರ್ಡ್ ನಾವು ನೋಡ್ಬೇಕು ಅವಾಗ ಎಸ್ ಇ. ಓಕೆ, ನೆಕ್ಸ್ಟ್ ಏನ್ ಬರುತ್ತೆ? ಎಸ್ ಇ ಅನ್ನೋದು ನೆಕ್ಸ್ಟ್ ಆರ್ಡರ್ ಅಲ್ಲಿ ಬರುತ್ತೆ. ಅರ್ಥ ಆಯ್ತಲ್ವಾ ನಿಮಗೆ ಹೇಗೆ ನಾನು ಅರೇಂಜ್ ಮಾಡ್ತಾ ಇದ್ದೀನಿ ಅಂತ? ದೆನ್ ನೆಕ್ಸ್ಟ್ ಎಸ್ ಯು. ಎಸ್ ಯು ಅನ್ನೋದು ಎರಡು ಇದಾವೆ. ಆಫ್ಟರ್ ಥರ್ಡ್ ವರ್ಡ್ ಏನಿದೆ? ಇಲ್ಲಿ ಎಫ್ ಇದೆ, ಇಲ್ಲಿ ಸಿ ಇದೆ. ಫಸ್ಟ್ ಯಾವ್ದು ಬರುತ್ತೆ ಲೆಟರ್ ನಮಗೆ ಆಲ್ಫಾಬೆಟಿಕಲ್ ಆರ್ಡರ್ ಅಲ್ಲಿ? ಸಿ ಅಲ್ವಾ? ಅವಾಗ ಸಕ್ಸೀಡ್. ನೆಕ್ಸ್ಟ್ ಸಿ ಆಫ್ಟರ್ ಡಿ. ಡಿ ಆದ್ಮೇಲೆ ಎಫ್. ಓಕೆ, ಅರ್ಥ ಆಯ್ತಲ್ವಾ ಹೇಗೆ ಅನ್ನೋದು?
suffer, suffering, suffering. ನೆಕ್ಸ್ಟ್ ಇಲ್ಲಿ ಇದಿಷ್ಟು ಲೆಟರ್ ಆಯಿತು, ಒಂದು ಉಳ್ಕೊಂಡಿದೆ, ಯಾವುದು ಅನ್ಲಕ್ಕಿ ಅಲ್ವಾ, ಯು ಲಾಸ್ಟ್. ಅರ್ಥ ಆಯ್ತಲ್ವಾ? ಹೀಗೆ ನಾವು ಯಾವ ತರ ಅರೇಂಜ್ ಮಾಡ್ತೀವಿ, ಫಸ್ಟ್ ಆಲ್ಫಾಬೆಟಿಕಲ್ ಆರ್ಡರ್ ಅಲ್ಲಿ ನೋಡ್ತೀವಿ. ಫಸ್ಟ್ ಲೆಟರ್ ಅಲ್ಲಿ ಯಾವುದು ಲೆಟರ್ ಆದ್ಮೇಲೆ ಯಾವ್ದು ಬರುತ್ತೆ ಅನ್ನೋದನ್ನ ಐಡೆಂಟಿಫೈ ಮಾಡಿ ನೋಡ್ಕೊಂಡು, ಆಮೇಲೆ ಎಲ್ಲ ಸೇಮ್ ಲೆಟರ್ಸ್ ಇತ್ತು ಅಂತ ಅಂದ್ರೆ ನಾವೇನ್ ಮಾಡಬೇಕು, ಸೆಕೆಂಡ್ ವರ್ಡ್ ಯಾವ್ದು ಆಲ್ಫಾಬೆಟಿಕಲ್ ಅಲ್ಲಿ ಬರುತ್ತೆ ಅನ್ನೋದನ್ನ ಆರ್ಡರ್ ವೈಸ್ ನೋಡ್ಕೊಂಡು, ಅದು ಸೆಕೆಂಡ್ ಲೆಟರ್ ಸೇಮ್ ಇತ್ತು ಅಂದ್ರೆ ಥರ್ಡ್ ಲೆಟರ್ಗೆ ಹೋಗಿ ಹೀಗೆ ನಾವು ವರ್ಡ್ಸ್ ನ ಅರೇಂಜ್ ಮಾಡಬೇಕು. ಹಾಗೆ ಅದರ ಮೀನಿಂಗ್ಸ್ ನ ಫೈಂಡ್ ಔಟ್ ಮಾಡಬೇಕು. ಅರ್ಥ ಆಯ್ತಾ? ಓಕೆ, this is the lesson plan what I did today till now. That related notes are here, and also I will give the homework. All of you do the homeworks at your home and submit to us. We will meet in the next class. Thank you.